ಕೇಳಿದಕ್ಕೋಸ್ಕರ ಮಾಡಿತ್ತು. ಗೈಸ್ 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 ಇದನ್ನ ಇಂಟರ್ವ್ಯೂನ ಸ್ಯಾಂಬ್ರೋಲಿದ್ದ ಕಲ್ತಿದ್ದೆ. ಗೈಸ್ ಫೋಟೋಶೂಟ್ ಬರೀ ಯಾವಾಗ ನೋಡಿದ್ರು ತಿನ್ನೋದು 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 ಬಿಟ್ಟು ಏನು ಗೊತ್ತಿಲ್ಲ ಏನಿಲ್ಲ ನಿಮಗೆ ಹೊರಗಿನ ಅಂದ್ರೆ. ಮತ್ತೆ ಒಬ್ಬ ಹೊಡೆದಿದ್ದೇವಪ್ಪ. It is a fun, guys, welcome back to my YouTube channel. Guys, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ಇದು ನಮ್ಮ ಅಡಿಗೆ ಮನೆಯಿಂದ. ಏನಕ್ಕೆ ಅಂತಂದರೆ ನಮ್ಮ ಅಮ್ಮ ಇವಾಗ ಕುಕ್ಕರ್ ಇಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾವೆ. ಅದಕ್ಕೊಂದು ಸ್ವಲ್ಪ ನೋಡಂತ ಹೇಳಿದ್ರೆ ಅದಕ್ಕೆ ಇವಾಗ ಜಸ್ಟ್ ಬಂದ್ ಮಾಡಬೇಕು. ಬಂದ್ ಮಾಡಿದ್ದಾರೆ ರೈಸ್ ಇರ್ಬೋದು ನಿಮಗೆ. ಇವತ್ತು ಸಂಡೆ ಭಾಳ ಐತಿ. ಹಾಂ ಮಾಡಿದೆ ನೋಡಿ. ರೈಸ್ ಇವಾಗ 2 ಡಿಗ್ರಿ ಮತ್ತೆ ನೋಡಿ ಹೇಳ್ತೀನಿ ರೈಸ್ ಇವಾಗ. ಗುಡ್ ಮಾರ್ನಿಂಗ್ ಗೈಸ್. ರೈಸ್ ನಂದ್ರೊಳಗೆ ತೋರಿಸುತ್ತೆ. ರೈಸ್ ಇವಾಗ ಚಹಾ ಕುಡಿದು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು. ಏನಕ್ಕಂತ ತೋರಿಸ್ತೀನಿ ರೈಸ್. ಚಹಾದೊಳಗೆ ಬಿಸ್ಕಿಟ್ ಇಲ್ಲ ಅಂದರೆ ನಮಗೆ ಚಹಾ ನಡೆಯೋದಿಲ್ಲ ಗೈಸ್. ಇದರ ಮ್ಯಾಗ ಇದ್ದಲ್ಲ ಬಿಸ್ಕಿಟ್ ಅದ್ರಾಗ ಹಾಕಿಲ್ಲ ಸರಿ ತಗೊಳ್ಳೋ ತಕ್ಕೊ ಚಹಾ ಬಿಸಿ ಇಟ್ಟು ನೋಡು. ಮಾಮ್ಸ್ ಮ್ಯಾಜಿಕ್. ಮಾಮ್ಸ್ ಮ್ಯಾಜಿಕಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಅದಕ್ಕೆ ಹೇಳ್ತೀನಿ. ಅದು ತಾಟ್ ತುಂಬ ಫಸ್ಟ್ ದೇವ್ರ ರೈಸ್ ಮನೇಲಿ ಇವತ್ತು ನಾಷ್ಟಕ್ಕೆ ಇಡ್ಲಿ ರೈಸ್. ಇವತ್ತು ಸ್ಪೆಷಲ್ ಇಡ್ಲಿ. ಹೌದಮ್ಮ? ಎಸ್. ಅದನ್ನು ಸಣ್ಣದಲ್ಲ ಕೇಳಿದಕ್ಕೋಸ್ಕರ ಮಾಡಿಟ್ಟು ರೈಸ್ ನಾಷ್ಟ ಮಾಡಿ ಸಿಗುವ. ಫೋಟೋಶೂಟ್ ನಡಾತೈತೆ, ಅದಕ್ಕೆ ಸ್ವಲ್ಪ ಫೋಟೋಶೂಟ್ ಮಾಡತ್ತೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಗೈಸ್ ಫೋಟೋಶೂಟ್. ಕಾಲ ಹಾಕೊಂಡು ಒಂದು ಬೇಡ. ಬಂದಿದ್ದವ್ರಿಗೆ ನಿರಾಶೆ ಮಾಡಬಾರ್ದು ಸಿರಮ್ಮ. ಅರ್ಧ ಬಿಸಿ ಬಜ್ಜಿ ಅಂತ ತೋರಿಸ ಅವರೆಲ್ಲ ತಿನ್ಲಿ. ಯಾರು ಅವ್ರು ತಿನ್ನಲ್ಲಪ್ಪ. ನಮ್ಮಕ್ಕ ಸಂತಿಗೆ ಹೋಗಿದ್ವಿ ರೀ, ಬಜ್ಜಿ ತಂದಾಳ, ತಿನ್ನಕ್ ಕುಂತಾಳ. ಬರೀ ಯಾವಾಗ ನೋಡಿದ್ರು ತಿನ್ನೋದು 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 ಬಿಟ್ಟು ಏನು ಗೊತ್ತಿಲ್ಲ ಏನಿಲ್ಲ ನಿಮಗೆ. ತಡಿಯಾ ಗೈಸ್, ಹೊರಗಿನ ಬಜ್ಜಿ ಜಂಕ್ ಫುಡ್ ಏನು ತಿನ್ನಕ್ಕೆ ಹೋಗ್ಬಿಡಿ ಗೈಸ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ ಗೈಸ್, ಮನ್ಯಾಗಾದ್ರೆ ಗೊಯ್ಲಿ, ಮನ್ಯಾಗಾದ್ರೆ ಗೊಯ್ಲಿ ನೋಡ್ರಿ. ಇಲ್ಲಿ ಎಣ್ಣೆ ಹತ್ತೈತಲ್ಲ,
ಅದು ಮನ್ಯಾಗ ಹತ್ತಿಲ್ಲ, ಅದಕ್ಕೆ ಹೊರಗಿಂದಾದ್ರೆ ಜಾಸ್ತಿ ಚಂದ ಕರೆದಿರಲ್ರಿ ಅವ್ರು, ಅದ್ರ ಸಂಬಂಧ ಇರೋದು. ಏನಾರ ತಿನ್ಬೇಕಾದ್ರೆ ಸ್ವಲ್ಪ ನೋಡಿ ತಿನ್ರಿ, ಹೆಚ್ಚಿಗೆ ಮನೆಯಿಂದ ಟೈಮ್ ಮತ್ತು ತಿನ್ನಕ್ಕೆ ರೂಢಿ ಮಾಡ್ಕೊರಿ. ಯಾಕಂದ್ರೆ ಹೆಲ್ತ್ ಒಳ್ಳೇದಿದ್ರೆ ಎಲ್ಲ ಒಳ್ಳೇದಿದ್ದಾಗ. ಅದಕ್ಕೆ ಕೇಳೋದು ಏನೇ ಇಟ್ಟಲ್ ಬೆಲೆ ಅಲ್ಲಿಂದ ಇವಾಗ ಇಲ್ಲ. ಓಕೆ, ಇವಾಗ ಸಂತಿ ಇವೇನ್ಮಾ ಇವು ಬಜಿನೇ ಇನ್ನು ಇಂಥವು ತಿನ್ರಿ ಹೊರಗಿನ ಅಂದ್ರೆ ಅದು ಸ್ವಲ್ಪ ತೊಳ್ಕೊಂಡು ತಿನ್ರಿ. ಮತ್ತೆ ಏನಾಗ್ತ ಐಸ್ ನಮ್ಮಮ್ಮ ಇವಾಗ ಡ್ಯೂಟಿಲಿ ತಗೊಂಡ್ರೆ ಇವಾಗ ಊಟ ಮಾಡ್ಬೇಕು. ಊಟಕ್ಕೆ ಏನು ಮಾಡ್ತಾರೆ ಕೇಳ್ಬೇಕು. ಇವತ್ತು ಯಾರೋ ನಮ್ಮ ಇವತ್ತು ಯಾರೋ ಮಗಳವ್ರು ತೀರ್ಕೊಂಡ್ರಂತೆ. ಹೌದು, ಅಪ್ಪಾಜಿ ಹೋದ್ರಿ ಸರ್. ಅಲ್ಲೇ ಹೋದ್ರು. ಅವರು 8 ನಮ್ಮ ರಿಲೇಷನ್ ಯಾರೋ ಒಬ್ಬರು ತೀರ್ಕೊಂಡ್ರಂತ. ಅದು ಸುಮ್ಮನೆ ಪಪ್ಪ ಹೋದ್ರೆ ಬರ್ಬರ್ದ ನೀರು ಕಾಯಿಸ್ಬೇಕು. ಸ್ಟ್ರೀಟ್ ಗೈಸ್, ಲೈಫ್ ಹೋಗ್ತಾರ ಬರ್ತಾರ, ಹಂಗೆ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಸ್ಟ್ರೀಟ್ ಇದ್ದಾಗಿ ಗೈಸ್ ಇವತ್ತು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಯಾಕಂದರೆ ನೈಟ್ ಬ್ಲಾಗ್ ಅಪ್ಲೋಡ್ ಮಾಡಬೇಕಿತ್ತು, ಅದ್ರ ಸಂಬಂಧ ಮೇಲೆ ಬಂದಿದ್ದೀನಿ ಗೈಸ್. ಇವಾಗ ನೋಡಿ ಗೈಸ್, ಪಪ್ಪ ಮೊಬೈಲ್ ತಗೊಂಡು ಬಂದಿದ್ದೀನಿ. ಇವತ್ತಾದರೂ ಆದರೆ ಚಲೋ, ಕಾಪಿರೇಟ್ ಬೀಳಬಾರ್ದು. ಎಲ್ಲ ಕಾಪಿರೇಟ್ ಎಲ್ಲ ತೆಗೆದಿದ್ದೀನಿ, ಬಟ್ ನೋಡೋಣ ಏನಾಗುತ್ತೆ ಗೈಸ್. ಫುಲ್ ಹೆವಿ ಬೇರೆ ಸೌಂಡ್ ಕೇಳಿಸ್ತಿ ಗೈಸ್. ಮಗ್ಗ ಅಂದರೆ ನಿಮಗೆ ತೋರಿಸ್ತೀನಿ ಗೈಸ್. ಇದು ಹೇಗಿರುತ್ತೆ ಹೇಗಿಲ್ಲ ನಿಮ್ಗೆ ಗೊತ್ತು ಮಾಡಿಸ್ಬೇಕು. ಅದ್ರ ಸೌಂಡ್ ಕೇಳಿದರೆ ಗೈಸ್ ನಿಮ್ಗೇನು ಮಾಡೋಕ್ಕೂ ಮನಸ್ಸು ಬರೋಲ್ಲ. ನಮಗೆ ಕೇಳಿ ಎಲ್ಲ ರೂಢಿ ಆಗಿಬಿಟ್ಟಿದ್ದೆಲ್ಲ. ನಾವು ಊಟದಾಗಿಂತ ಅದ ಸೌಂಡ್ ಕೇಳ್ದೆ ಬೆಳೆದವ್ರೆ. ಓದಾಕೂ ಫುಲ್ ಹೆವಿ ಡಿಸ್ಟರ್ಬ್ ಆಗಿತ್ತು, ಅಂದ್ರೂ ಅದ್ರೊಳಗೆ ಎಲ್ಲ ಮುಗಿಸಿದ್ವಿ ನಾವು. ಸೊ ನಿಮ್ಗೆ ತೋರಿಸೇನಂತ ಒಂದು ದಿವಸ ಎಲ್ಲ. ಸೊ ಗೈಸ್ ಏನಿಲ್ಲ, ಇವಾಗ ಊಟ ಮಾಡಿ ಬ್ಲಾಗ್ ಏನು ಮಾಡ್ಬೇಕು ಗೈಸ್. ನಾಳೆಗೆ ಬಾಗಲಕೋಟೆಗೆ ಹೋದೆ ನಾನು, ಹೇಳಕ್ಕೆ ಬರಲ್ಲ ಗೈಸ್. ಇದನ್ನು ಇಂಟರ್ವ್ಯೂನ ಸ್ಯಾಮ್ ಬ್ರೋಲಿದ್ದ ಕಲ್ತಿದ್ದೆ. ಸಖತ್ ಮಾತಾಡ್ತಾರೆ, ನಂಗೆ ಇಷ್ಟ ಆದ್ರೆ ಭಾಳ ಇಷ್ಟ ಆದ್ರೆ ಅವ್ರು ಸ್ಯಾಮ್ ವರುಣ್ ಶ್ರವಣ್ ಬ್ರೋ. ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಏನಿಲ್ಲ, ನನಗೂ ಬ್ಲಾಗ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಅವ್ನು ನೋಡೇ ಕಲ್ತಿದ್ದು ಗೈಸ್. ನೀವೇನಾದರೂ ಬ್ಲಾಗ್ ಮಾಡ್ತಿದ್ದೀರಿ, ನೀವೇನಾದರೂ ಒಂದಿನ ಹೊಸ ಕಲ್ತಿದ್ರೆ ನೋಡಿ ಕಲಿದು ಜಾಸ್ತಿ ಇರುತ್ತೆ. ಅದಕ್ಕೇ ಹೇಳ್ತಾ ಇರೋದು ಗೈಸ್. ನಾಲಿಗೆ ಪ್ರಾಬ್ಲಮ್ ಗೈಸ್. ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ. ಶ್ರವಣ್ ಬ್ರೋ ಸ್ಟೈಲ್ ಇದು. ಶ್ರವಣ್ ರಜನಿ ಅಂತ ಹೊಡೀರಿ ಗೈಸ್, ಬರ್ತಾರೆ ಗೈಸ್. ಇವಾಗ ಕೆಳಗಡೆ ಹೋಗಿ ಬ್ಲಾಗ್ ಇವಾಗ ಅರ್ಧ ಆಯಿತು ಗೈಸ್. ರೀಲ್ಸ್ ಶೂಟ್ ಆಯಿತು, ಎಲ್ಲ ಆಯಿತು. ಈ ಬ್ಲಾಗಲ್ಲ, ಹೋದ ಬ್ಲಾಗಲ್ಲಿ 2 ಬ್ಲಾಗ್ ಪೆಂಡಿಂಗಲ್ಲಿದೆ ಗೈಸ್. ಎಲ್ಲ ಎಡಿಟಿಂಗ್ ಎಲ್ಲ ಆಯಿತು, ಜಸ್ಟ್ ಅಪ್ಲೋಡ್ ಮಾಡೋದು ಅಷ್ಟೇ ಬಾಕಿ. ಇವಾಗ ನಮ್ಮ ರಿಲೇಷನ್ ಯಾರೋ ಡೆತ್ ಆಗಿದ್ದಾರಂತೆ, ಪಪ್ಪ ಅಲ್ಲಿ ಹೋಗಿದ್ದಾರೆ. ಸೊ ಗಾಯ್ಸ್ ಹೋಗೋದು ಬರೋದು ಎಲ್ಲ ಇದ್ದಿದ್ದೆ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಹಿಂಗೆ ಹಿಡ್ಕೊಂಡು ಭುಜ ನುಸ್ತಿತ್ತು.
ಅದಕ್ಕೆ ಕೆಳಗೆ ಹೋಗೋಣ ಅಂತ ಇವಾಗ ಹೋಗ್ತಿದ್ದೀನಿ ಗಾಯ್ಸ್. ಪಟ 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 ಗಾಯ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಚಾನಲ್ ಗೈಸ್. ಇವತ್ತು ಬಾಗಲಕೋಟೆಗೆ ಹೋಗ್ಬೇಕಾಗಿ ಬಂದಿದೆ. ಇಂಟರ್ನ್ಶಿಪ್ ಏನೋ ಆಯ್ತಂತೆ, ಅದ್ರ ಸಂಬಂಧ ಇಂಟರ್ನ್ಶಿಪ್ ಮಾಡಕ್ಕೆ ಹೋಗ್ಬೇಕಾ? ಏನು ಇನ್ನೂ ಹಾಕಿಲ್ಲ ಗೈಸ್. ಅದಕ್ಕೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತೀನಿ, ಮಾಡ್ಕೊಂಡು ಹೋಗೋ ಟೈಮ್ನಾಗ ಸಿಗ್ತೇನಂತೆ. ಆಯ್ತು, ಹೋಗೋ ಟೈಮ್ನಾಗ ಸಿಗ್ತಾನಂತೆ. ಸ್ಟೇಡಿಯಮ್ನಾಗ ಹೋಗೋಕ್ಕಂತೂ ಮನಸ್ಸಿಲ್ಲ, ಅಂದರೂ ಹೋಗ್ಬೇಕಾಗಿ ಬಂದಿದೆ. ಇಂಟರ್ನ್ಶಿಪ್ ಐತೆ ಕಾಲೇಜ್ದಾಗ. ಇಂಟರ್ನ್ಶಿಪ್ ಇರಲಿಲ್ಲ ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿಂದ ಹೋಗ್ಬೋದಿತ್ತು. ಅದ್ರ ಸಂಬಂಧ ನೋಡಿ ಏನೇನಾಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಏನೇನು ನಡೀತೈತೆ ಏನೇನಿಲ್ಲ ಎಲ್ಲ ತೋರಿಸ್ತೀನಂತೆ ಗೈಸ್. ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತೀನಿ ಗೈಸ್. ನೋಡಿ ಗೈಸ್, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಾಗೈತೆ. ಸೊ ಇನ್ನೂ ಸ್ವಲ್ಪ ಐಟಮ್ ತರೋದೈತಿ, ಅದನ್ನೂ ತರಬೇಕು. ಮತ್ತು ಹಂಗೆ ಅಲ್ಲಿ ಒಯ್ಯಕ್ಕೆ ಏನೇನು ಚುಮ್ಮಡಿ ಐತಿ, ಏನೇನು ಬೇಕಾಯ್ತು ಮಮ್ಮಿ ಮಾಡಿಕೊಟ್ಲ. ಡ್ಯೂಟಿಗೆ ಹೊಂಟ್ಲು ಮಮ್ಮಿ ಇವಾಗ ಗೈಸ್. ಫೈನಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಬಂದ ತಕ್ಷಣ ಬರೆಯೋದೆ ಗೈಸ್. ಬಂದ ತಕ್ಷಣ ಬರೆಯೋಕೆ ಕೊಟ್ರೆ ಗೈಸ್ ಏನು ಮಾಡೋಕೆ ಗೊತ್ತಾಗಲ್ತೆ. ಇದು ಯಾಕಾರ ಹಚ್ಚಿನ ಅನ್ಸಕತ್ ಬಿಡ್ತು. ನಾನೇನಾದರೂ ಶಿಕ್ಷಣ ಮಂತ್ರಿ ಆಗಿದ್ದಿದ್ರೆ ಇನ್ಸ್ಟಾಗ್ರಾಮ್ ಟಾಪಿಕ್ ತಗೊಂಡಿದ್ದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಏನಂತೀರಾ ಕಮೆಂಟ್ ಮಾಡಿ ಗೈಸ್. ಅಂದರೆ ಇನ್ಸ್ಟಾಗ್ರಾಮ್ ಟಾಪಿಕ್ ಅಂದರೆ ಇವಾಗ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಇರ್ತಿತ್ತಲ್ಲ, ಇನ್ಸ್ಟಾಗ್ರಾಮ್ ಅಂತ ಇಟ್ಟುಬಿಡ್ತಿದ್ದೆ. ಏನಂತೀರಾ? ಮತ್ತೇನೋ ಬೇಕು ನಿನಗೆ, ಏನೋ ಬೇಕು ಗೈಸ್. ಅಪ್ಪ ಏನಂತೀರಾ ಕಮೆಂಟ್ ಮಾಡಿ ಗೈಸ್. ಇದು ಸ್ವಲ್ಪನಾದರೂ ಗೈಸ್, ಸ್ವಲ್ಪನಾದರೂ ಟೈಮ್ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇಲ್ಲವೇ ಇಲ್ಲ ಗೈಸ್. ಇಂಟರ್ನ್ಶಿಪ್ ಅಂದರೂ ವರ್ಕ್ ಕೊಡ್ತಾರೆ. ಅದಕ್ಕೆ ಇವಾಗ ಏನು ಮಾಡೋದಂತ ತಿಳಿತಿಲ್ಲ. 5 ಸತ ಬರ್ಕೊಂಬರ್ಬೇಕಂತ ಗೈಸ್. ಏನೋ ಒಂದು ಕೊಟ್ಟಿದ್ದಾರೆ ಡೈಗ್ರಾಮ, ಅದನ್ನು 5 ಸತ ತೆಗಿಬೇಕಂತೆ. ಮಾಡೋಣ ಗೈಸ್. ಇವಾಗ ಬರಿತಾ ಇದ್ದೀನಿ ಗೈಸ್. ಇವಾಗಲ್ಲ ಇವಾಗ ಜಸ್ಟ್ ಊಟಕ್ಕೆ ಹೋಗ್ಬೇಕು ಇವಾಗ. ಏನಪ್ಪ ಅಂತಂದ್ರೆ 5:30 ಬಂದ ಎಲ್ಲ ಲಗೇಜ್ಗೆ ತೊಗೊಂಬರ್ಕೊಡೋದು. ಕೈಯೆಲ್ಲ ಫುಲ್ ಹೆವಿ ನೊಸಾತಿತ್ತು. ಅದಕ್ಕೆ ಬಂದು ಆಗ್ಲಿಕ್ಕೆ ಬರೆಯೋಕೆ ಕೊಟ್ರಿ ಫ್ಯಾಮಿಲಿ. ಅದು ಹಿಂದೆ ಕ್ಲಿಪ್ ಹಾಕಿದಲ್ರಿ, ಅದು ಬರೆಯೋಕೆ ಕೊಟ್ಟಿದ್ರು. ಸರಿ ಫ್ಯಾಮಿಲಿ, ಮತ್ತೇನಿಲ್ಲ. ಇಲ್ಲಿ ಡೈಲಿ ಏನೇನಾಗತ್ತೆ ಏನಿಲ್ಲ ಎಲ್ಲ ತೋರಿಸ್ತೀನಂತ ಗೈಸ್. ಇಲ್ಲಿ ಕ್ಲೈಮೇಟ್ ನೋಡ್ರಿ ಹೆಂಗೈತಿ. ಸರಿ ಭಾಳ ಏನಿಲ್ಲ,
ಸೊ ಬನ್ನಿ, ಐ ಹೋಪ್ ಈ ಬ್ಲಾಗ್ ಸೇರಿದೆ ಅಂತ ಅಂದ್ಕೊಂಡಿದ್ದೀನಿ. ಸೇರಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ. ಸಿಗ್ತೇನೆ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಲವ್ ಯು. ಸೊ ಇಲ್ಲೊಬ್ಬ ಏನೋ ಚಿಕ್ಕ ಹುಡುಗ ಏನೇನು ಹೇಳ್ತಾನಂತೆ ಕಾಮಿಡಿ ಕೇಳ್ಕೊಂಬರ್ರಿ ಗೈಸ್. Hello guys, my new vlog. Please to channel my Sakrapara. Sakrapara. Sukrapais.